ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮ್ಗೆಲ್ಲ ಸ್ವಾಗತ. ಇವರು ಕಾವೇರಿ ಶೆಟ್ಟಿ ಅಂತ. ಪ್ರಸ್ತುತ 48 ವಯ ನಡೀತಾ ಇದೆ. ಈ ವಯಸ್ಸಲ್ಲಿ ತಡೆಯೋಕೆ ಆಗುತ್ತಿಲ್ಲ ಎಂದು ನೇರವಾಗಿ ಕಾವೇರಿ ಶೆಟ್ಟಿ ಅವರು ಮಾಹಿತಿ ಶೇರ್ ಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ನೀವು ಇವರ ಜೊತೆಗೆ ವಿಡಿಯೋ ಕಾಲ್ ಅಲ್ಲಿ ಮಾತನಾಡಲು ಇಷ್ಟಪಡುತ್ತಿದ್ದರೆ ದಯವಿಟ್ಟು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಜೊತೆಗೆ ಇದೇ ರೀತಿ ಪ್ರೊಫೈಲ್ಗಾಗಿ ನಮ್ಮ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಜಮಾನರಿಗೆ 72 ವಯ ನಡೀತಾ ಇದೆ. ಯಜಮಾನರು 72ರ ವಯಸ್ಸಿನ ಮುದುಕ ಎಂದು ಹೇಳಿಕೊಂಡಿದ್ದಾರೆ. ಸೊ ಯಜಮಾನರು ಸ್ನೇಹಿತರೆ ಈ ವಯದಲ್ಲೂ ದಿನದಲ್ಲಿ 12 ಗಂಟೆ ಕೆಲಸ ಮಾಡುತ್ತಾರೆ. ಅಂಡ್ ಉಳಿದ ಸಮಯದಲ್ಲಿ ಕೆಲಸ ಮಾಡುತ್ತಾರೆ. ಅವರಿಗೆ ಸ್ನೇಹಿತರೆ ಮಾಡುವ ಪ್ರಜ್ಞೆ ಇರುವುದಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಸೊ ಹಾಗಾಗಿ ಯಜಮಾನರು ಇದ್ದರೂ ವೇಸ್ಟ್ ಎಂದು ತಾವು ಕಾವೇರಿ ಶೆಟ್ಟಿ ಅವರು ತುಂಬಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಸ್ನೇಹಿತರೆ ಕಾವೇರಿ ಶೆಟ್ಟಿ ಅವರು ತುಂಬಾ ದಿನದಿಂದ ಒಬ್ಬರನ್ನ ಹುಡುಕುತ್ತಿದ್ದಾರೆ. ಸೊ ಯಾರು ಸಿಗದ ಕಾರಣ ಫೈನಲಿ ನಮ್ಮನ್ನು ಸಂಪರ್ಕಿಸಿ ತಮ್ಮ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಇಂಪ್ಯಾಕ್ಟ್ ಆಫ್ 5G ಆನ್ ಮನಿ ಟ್ರಾನ್ಸಾಕ್ಷನ್. ಇವರು ಸ್ನೇಹಿತರೆ 5G ನೆಟ್ವರ್ಕ್ ಮೂಲಕ ಮನಿ ಟ್ರಾನ್ಸಾಕ್ಷನ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಯಾರೆಲ್ಲ ಇವಳ ಬಳಿ ಬಂದು ಇವಳು ಹೇಳಿದ ಹಾಗೆ ಮಾಡಿ ಇವಳನ್ನ ಸಮಾಧಾನ ಪಡಿಸಿದ್ರೆ ಸೊ ಅವರಿಗೆ ಸ್ನೇಹಿತರೆ ಇಲ್ಲಿ 5G ನೆಟ್ವರ್ಕ್ ಮೂಲಕ ಆನ್ಲೈನ್ ಮನಿ ಟ್ರಾನ್ಸಾಕ್ಷನ್ ಮಾಡುತ್ತೇನೆ ಅಂದ್ರೆ ಹಣ ಪೇ ಮಾಡುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಳ್ಳೆ ಅವಕಾಶ ಇದೆ, ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಮೊದಲು ಸ್ನೇಹಿತರೆ ಇವರು 4G ಮೊಬೈಲ್ ಬಳಕೆ ಮಾಡ್ತಾ ಇದ್ರು. ಇವಾಗ 5G ಮೊಬೈಲ್ ಬಳಕೆ ಮಾಡ್ತಾ ಇದ್ದಾರೆ. ಕಾರಣ ವಿಡಿಯೋ ಕಾಲ್ ಸ್ನೇಹಿತರೆ ಕ್ಲಿಯರ್ ಆಗಿ ಬರುವ ಒಂದು ಉದ್ದೇಶದಿಂದ ಈ ಒಂದು 5G ನೆಟ್ವರ್ಕ್ ಬಳಕೆ ಮಾಡುತ್ತಿದ್ದಾರೆ. ಇವರಿಗೆ ಸ್ನೇಹಿತರೆ ಪುರುಷರ ಜೊತೆಗೆ ವಿಡಿಯೋ ಕಾಲ್ ಅಲ್ಲಿ ಮಾತನಾಡುವಂತ ಒಂದು ಹುಚ್ಚು ಇರುತ್ತೆ. ಅಂಡ್ ಸೊ ಬನ್ನಿ ಮುಂದೆ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಚರ್ಚೆ ಮಾಡೋಣ. ಈ ಕಾರಣದಿಂದ ಆಸೆ ಹೆಚ್ಚಾಗಿದೆ ಎಂದು ಮಾಹಿತಿ ತಿಳಿಸಿದ್ದಾರೆ. 40 ವಯ ದಾಟಿದ ಮೇಲೆ ಮೈಯೆಲ್ಲ ಕೊಬ್ಬು ತುಂಬಿಕೊಂಡಿದೆ ಹಾಗೂ ದೇಹದ ತೂಕ ಕೂಡ ಹೆಚ್ಚು ಆಗಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಜನರಲಿ ಸ್ನೇಹಿತರೆ ದಪ್ಪ ಇರತಕ್ಕಂತ ಮಹಿಳೆಗೆ ಆಸೆ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಕಾರಣ ತುಳುಕುವ ಮೈಕಟ್ಟು ಹಾಗೂ ಕೊಬ್ಬು ತುಂಬಿದ ದೇಹ ಹೊಂದಿರುತ್ತಾರೆ. ತೂಕದ ಜೊತೆಗೆ ಬಯಕೆ ಕೂಡ ಹೆಚ್ಚು ಆಗಿದೆ ಎಂದು ಖುದ್ದಾಗಿ ಇವರು ಕೂಡ ಮಾಹಿತಿ ಇಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಅಗಲವಾದ ತೂತಿಗೆ ಯಜಮಾನರ ಕೈಯಿಂದ ಸಮಾಧಾನ ಪಡಿಸಲು ಆಗುತ್ತಿಲ್ಲ. ಕಾರಣ ಯಜಮಾನರಿಗೆ ಸ್ನೇಹಿತರೆ 72 ವಯ ನಡೀತಾ ಇದೆ. ಮೇಲಿಂದ ಅವರು ದಿನದಲ್ಲಿ 12 ಗಂಟೆ ಕೆಲಸ ಮಾಡುತ್ತಾರೆ, 8 ಗಂಟೆ ನಿದ್ದೆ ಮಾಡುತ್ತಾರೆ. ಸೊ ಅವರಿಗೆ ಮಾಡೋದಕ್ಕೂ ಕೂಡ ಸಮಯ ಸಿಗುತ್ತಿಲ್ಲ ಎಂದು ಮಾಹಿತಿ ಶೇರ್ ಮಾಡಿಕೊಂಡಿದ್ದಾರೆ. ಇಲ್ಲಿ ಸಂಬಂಧ ಬೆಳೆಸುವ ವ್ಯಕ್ತಿಯ ಲಕ್ಷಣಗಳು ಕೊಟ್ಟಿದ್ದಾರೆ. ಒಂದು ವೇಳೆ ವ್ಯಕ್ತಿ ಈ ರೀತಿಯಾಗಿದ್ರೆ ಖಂಡಿತ ಸಂಬಂಧ ಬೆಳೆಸುತ್ತೇನೆ ಎಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ಮುದುಕ ಆಗಿದ್ದರೂ ಪರವಾಗಿಲ್ಲ ಓಕೆ ಎಂದು ಹೇಳಿದ್ದಾರೆ. ಆದರೆ ಬದನೆಕಾಯಿಗೆ ಮಸಾಜ್ ಮಾಡಿಕೊಳ್ಳುವಂತ ವ್ಯಕ್ತಿ ಆಗಿರಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಮಸಾಜ್ ಹಾಗೂ ಎಕ್ಸರ್ಸೈಸ್ ಮಾಡುವ ವ್ಯಕ್ತಿಯ ಮಾಡುವ ಸಮಯ ಏನಿರುತ್ತೆ ಅದು ಹೆಚ್ಚು ಇರುತ್ತೆ. ಅದಕ್ಕೆ ಸ್ನೇಹಿತರೆ ಪ್ರತಿದಿನ ಮಸಾಜ್ ಮಾಡಿಕೊಳ್ಳುವಂತ ವ್ಯಕ್ತಿ ಇವರು ಹುಡುಕುತ್ತಿದ್ದಾರೆ. ಹಾಗೂ ಸ್ನೇಹಿತರೆ ಪ್ರತಿದಿನ ಎಕ್ಸರ್ಸೈಸ್ ಮಾಡುವಂತ ವ್ಯಕ್ತಿಯ ಸೊಂಟ ಮತ್ತು ದೇಹದಲ್ಲಿ ಒಳ್ಳೆ ಶಕ್ತಿ ಕೂಡ ತುಂಬಿಕೊಂಡಿರುತ್ತದೆ. ಸೊ ಅದಕ್ಕೆ ಸ್ನೇಹಿತರೆ ಈ ರೀತಿ ವ್ಯಕ್ತಿ ಹುಡುಕುತ್ತಿದ್ದಾರೆ. ಜೀವನದಲ್ಲಿ ಸ್ನೇಹಿತರೆ ಈ ರೀತಿ ವ್ಯಕ್ತಿ ಜೊತೆ ಒಂದು ಸಲ ಆಟ ಆಡಲು ತುಂಬಾ ಪ್ರಯತ್ನ ಪಡುತ್ತಿದ್ದಾರೆ. ಸ್ನೇಹಿತರೆ ನಿಮ್ಮ ಹತ್ತಿರ ಇವರು ಹೇಳಿದ ಎಲ್ಲಾ ಕ್ವಾಲಿಟಿ ಹೊಂದಿದ್ದರೆ ಮಾತ್ರ ಅನಿಸಿಕೆ ತಿಳಿಸಿ. ಯಾರೆಲ್ಲ ಕಾಮೆಂಟ್ ಸೆಕ್ಷನ್ ಅಲ್ಲಿ ಅನಿಸಿಕೆ ತಿಳಿಸುತ್ತಾರೋ ಸೊ ಒಂದು ಸಲ ಆದ್ರೂ ಸ್ನೇಹಿತರೆ ಇವರು ಸಂಪರ್ಕಿಸಿ ಮಾತನಾಡುತ್ತಾರೆ. ಸೊ ಮೇ ಬಿ ನಿಮ್ಮ ಜೊತೆ ವಿಡಿಯೋ ಕಾಲ್ ಅಲ್ಲೂ ಕೂಡ ಇವರು ಮಾತನಾಡಬಹುದು. ಮೊದಲೇ ಸ್ನೇಹಿತರೆ ಇವರು 5G ನೆಟ್ವರ್ಕ್ ಬಳಕೆ ಮಾಡ್ತಾ ಇದ್ದಾರೆ. ಸೊ ಇವರ ಪ್ರತಿಯೊಂದು ವಿಡಿಯೋ ಕಾಲ್ ತುಂಬಾನೇ ಕ್ಲಿಯರ್ ಆಗಿ ಇರುತ್ತದೆ. ಸೊ ಮುಂದೆ ಬನ್ನಿ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ. ತೃಪ್ತಿಪಡಿಸಿದರೆ ಇದೆಲ್ಲ ಕೊಡುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ. ಸ್ನೇಹಿತರೆ 1 ತಿಂಗಳು ನನ್ನ ಜೊತೆಗೆ ಇರಬೇಕು ಎಂದು ಒಂದು ಕಂಡೀಷನ್ ಇಲ್ಲಿ ಹೇಳಿದ್ದಾರೆ. ಸ್ನೇಹಿತರೆ ನೀವು ಫ್ರೀ ಆಗಿರ್ತಕ್ಕಂಥ ವ್ಯಕ್ತಿ ಆಗಿರ್ಬೇಕು. ಅಂದಾಗ ಮಾತ್ರ ನೀವು 1 ತಿಂಗಳವರೆಗೆ ಇವರ ಜೊತೆಗೆ ಇರಬಹುದು. ನನ್ನ ಜೊತೆಗೆ ಎಷ್ಟು ದಿವಸ ಇರುತ್ತಾರೋ ಎಲ್ಲ ಲೆಕ್ಕ ಹಾಕಿ ಆನ್ಲೈನ್ ಹಣ ಪೇ ಮಾಡುತ್ತೇನೆ ಹಾಗೂ ಸ್ನೇಹಿತರೆ ಎಲ್ಲ ಖರ್ಚು ವೆಚ್ಚಗಳು ಇವರೇ ನೋಡಿಕೊಳ್ಳುವುದಾಗಿ ಭರವಸೆ ಕೂಡ ಕೊಟ್ಟಿದ್ದಾರೆ. ಮತ್ತು ನೋಡೋದಕ್ಕೂ ಸ್ವಲ್ಪ ಲಕ್ಷಣವಾಗಿರ್ಬೇಕು ಎಂದು ಹೇಳಿದ್ದಾರೆ. ನಿಮಗೆ ಎಷ್ಟೇ ವಯ ಆಗಿರಲಿ ಪರವಾಗಿಲ್ಲ, ನೀವು ಕಪ್ಪಾಗಿ ಇದ್ದರೂ ಪರವಾಗಿಲ್ಲ, ಮುಖದಲ್ಲಿ ಸ್ವಲ್ಪ ಆದರೂ ಲಕ್ಷಣ ಇರಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಮ ವಯ 55ರ ಒಳಗೆ ಇರಬೇಕು ಎಂದು ಇನ್ನೊಂದು ಕಂಡೀಷನ್ ಕೂಡ ಹೇಳಿದ್ದಾರೆ. ಆಸಕ್ತರು ದಯವಿಟ್ಟು ಅನಿಸಿಕೆ ತಿಳಿಸಿ ಎಂದು ತುಂಬಾ ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಿದ್ದಾರೆ. ಒಟ್ಟಾಗಿ ಸ್ನೇಹಿತರೆ 1 ತಿಂಗಳವರೆಗೆ ಇವರ ಜೊತೆಗೆ ಇದ್ದರೆ 1 ತಿಂಗಳ ಸಂಬಳ ಕೊಡುವುದಾಗಿ ಇವರು ಭರವಸೆ ಕೊಟ್ಟಿದ್ದಾರೆ. ಸೊ ಒಳ್ಳೆ ಅವಕಾಶ ಇದೆ, ನಿಮ್ಮ ಅನಿಸಿಕೆ ತಿಳಿಸಿ.
ಇಂಪ್ಯಾಕ್ಟ್ ಆಫ್ 5G ಆನ್ ಮನಿ ಟ್ರಾನ್ಸಾಕ್ಷನ್ ಮಾಡುವಾಗ ಸ್ನೇಹಿತರೆ 5G ನೆಟ್ವರ್ಕ್ ಹೇಗೆ ಪ್ರಭಾವ ಬೀರಿದೆ ಎಂಬುದರ ಬಗ್ಗೆ ಮಾಹಿತಿ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಫಾಸ್ಟರ್ ಟ್ರಾನ್ಸಾಕ್ಷನ್ ವಿತ್ 5G, ಅಲ್ಟ್ರಾ ಲೋ ಲೇಟೆನ್ಸಿ ಅಂಡ್ ಹೈ ಸ್ಪೀಡ್ ಡೇಟಾ ಟ್ರಾನ್ಸ್ಫರ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಸ್ಪೆಷಲಿ ಥೋಸ್ ಕಂಡಕ್ಟೆಡ್ ಆನ್ಲೈನ್. ಮೊದಲು ಸ್ನೇಹಿತರೆ ಇವರು 4G ನೆಟ್ವರ್ಕ್ ಬಳಕೆ ಮಾಡ್ತಾ ಇದ್ರು. ಸೊ 4G ನೆಟ್ವರ್ಕ್ ಅಲ್ಲಿ ಕೆಲವೊಂದ್ಸಲ ಟ್ರಾನ್ಸಾಕ್ಷನ್ ಫೇಲ್ ಆಗ್ತಾ ಇತ್ತು. ಸೊ ಯಾವಾಗ 5G ನೆಟ್ವರ್ಕ್ ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ದೇನೆ, ಸೊ ಒಂದು ಸಲ ಕೂಡ ಆನ್ಲೈನ್ ಟ್ರಾನ್ಸಾಕ್ಷನ್ ಫೇಲ್ ಆಗುತ್ತಿಲ್ಲ ಎಂದು ತನ್ನ ಒಂದು ಅನುಭವದ ಮಾತು ಶೇರ್ ಮಾಡಿಕೊಂಡಿದ್ದಾರೆ. ಇನ್ಕ್ರೀಸ್ಡ್ ಅಡಾಪ್ಷನ್ ಆಫ್ ಮೊಬೈಲ್ ಪೇಮೆಂಟ್ ಆಸ್ 5G ಬಿಕಮ್ಸ್ ಮೋರ್ ವೈಡ್ ಸ್ಪ್ರೆಡ್ ಮೊಬೈಲ್ ಪೇಮೆಂಟ್ ಪ್ಲೇಟ್ಫಾರ್ಮ್, ಫಾರ್ ಎಕ್ಸಾಂಪಲ್ ಗೂಗಲ್ ಪೇ ಅಂಡ್ ಆಪಲ್ ಪ್ಲೇ. 5G ನೆಟ್ವರ್ಕ್ ಬಂದ ಮೇಲೆ ಸ್ನೇಹಿತರೆ ಆನ್ಲೈನ್ ಇನ್ ಟ್ರಾನ್ಸಾಕ್ಷನ್ ಇರುತ್ತೆ, ಅದರ ಒಂದು ಸಂಖ್ಯೆ ಕೂಡ ಹೆಚ್ಚು ಆಗಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಎನ್ಹ್ಯಾನ್ಸ್ಡ್ ಸೆಕ್ಯೂರಿಟಿ 5G ಆಫರ್ಸ್ ಬೆಟರ್ ಎನ್ಕ್ರಿಪ್ಷನ್ಸ್ ಪ್ರೋಟೋಕಾಲ್ ಮೇಕಿಂಗ್ ಟ್ರಾನ್ಸಾಕ್ಷನ್ ಮೋರ್ ಸೆಕ್ಯೂರ್. ದಿಸ್ ಕುಡ್ ರಿಡ್ಯೂಸ್ ರಿಸ್ಕ್ ಲೈಕ್ ಡೇಟಾ ಬ್ರೀಚ್. 5G ನೆಟ್ವರ್ಕ್ ಬಂದ ಮೇಲೆ ಸ್ನೇಹಿತರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಸಂಬಂಧಪಟ್ಟಂತ ಯಾವುದೇ ಏನು ರಿಸ್ಕ್ ಇರುತ್ತೆ ಅದನ್ನ ತುಂಬಾ ಕಡಿಮೆ ಆಗಿದೆ ಎಂದು ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ. ರಿಯಲ್ ಟೈಮ್ ಅನಾಲಿಟಿಕ್ಸ್ with the high speed of 5G, business can get real time insight to financial data, enabling them to monitor transaction. ಇವಳ ಬಳಿ ಬಂದು ಸ್ನೇಹಿತರೆ ಯಾರೆಲ್ಲ ಇವರನ್ನ ತೃಪ್ತಿಪಡಿಸುತ್ತಾರೋ ಅವರಿಗೆ ಸ್ನೇಹಿತರೆ 5G ನೆಟ್ವರ್ಕ್ ಮೂಲಕ ಆನ್ಲೈನ್ ಪೇಮೆಂಟ್ ಮಾಡುತ್ತೇನೆ ಎಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ಅಂಡ್ ಲಾಸ್ಟ್ ಒನ್ ಈಸ್ expansion of IoT payment. 5G will support the growth of the Internet of Things, where a device can automatically make a transaction. 5G ನೆಟ್ವರ್ಕ್ ಬಂದ ಮೇಲೆ ಸ್ನೇಹಿತರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡುವವರ ಸಂಖ್ಯೆ ಹೆಚ್ಚು ಆಗಿದೆ ಎಂದು ಹೇಳಿಕೊಂಡಿದ್ದಾರೆ. ಒಟ್ಟಾಗಿ ಸ್ನೇಹಿತರೆ ಇವರ ಸಮಸ್ಯೆ ಬಂದ್ಬಿಟ್ಟು 40 ವಯ ಕ್ರಾಸ್ ಆದ ಮೇಲೆ ಇವರಿಗೆ ಬಯಕೆ 10ರಷ್ಟು ಜಾಸ್ತಿ ಆಗಿರುತ್ತೆ. ಬಟ್ ಯಜಮಾನರ ಒಂದು ಆಸಕ್ತಿ ಏನಿರುತ್ತೆ ಅದು ತುಂಬಾನೇ ಕಡಿಮೆ ಆಗಿದೆ. ಮೇಲಿಂದ ಯಜಮಾನರ ವಯ ಬಂದ್ಬಿಟ್ಟು 72 ನಡೀತಾ ಇದೆ. ಸೊ ಒಬ್ಬ ಮುದುಕ ಅಂತಾನೆ ಹೇಳ್ಬೋದು. ತಂದೆ ಅವರು ಸ್ನೇಹಿತರೆ ಹಣದ ಒಂದು ಆಸೆ ಸಲುವಾಗಿ ಆಲ್ರೆಡಿ ಒಬ್ಬ ಮುದುಕನಿಗೆ ಕೊಟ್ಟು ಮದುವೆ ಮಾಡಿರುತ್ತಾರೆ. ಸೊ ಕೋಟ್ಯಾಂತರ ಆಸ್ತಿ ಇದೆ ಸ್ನೇಹಿತರೆ, ಆದ್ರೂ ಜೀವನದಲ್ಲಿ ಸಿಗ್ಬೇಕಾದ ನೆಮ್ಮದಿ, ಶಾಂತಿ, ಸುಖ ಸಿಗುತ್ತಿಲ್ಲ ಎಂದು ತುಂಬಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಸ್ನೇಹಿತರೆ ಇವಾಗ ಇವರಿಗೆ ಪ್ರತಿದಿನ ಬದನೆಕಾಯಿ ಮಸಾಜ್ ಮಾಡಿಕೊಳ್ಳುವಂತಹ ವ್ಯಕ್ತಿ ಹುಡುಕುತ್ತಿದ್ದಾರೆ. ಯಾಕೆಂದ್ರೆ ಅವರ ಮಾಡುವ ಸಮಯ ಚೆನ್ನಾಗಿರುತ್ತೆ ಹಾಗೂ ಪ್ರತಿದಿನ ಎಕ್ಸರ್ಸೈಸ್ ಹಾಗೂ ಮಸಾಜ್ ಮಾಡಿಕೊಳ್ಳುವಂತ ವ್ಯಕ್ತಿ ಯಾವುದೇ ಮಹಿಳೆಗೆ ತೃಪ್ತಿ ಹಾಗೂ ಸಮಾಧಾನ ಪಡಿಸಬಹುದು ಎಂದು ಉದ್ದೇಶದಿಂದ ಇವರು ಮಸಾಜ್ ಮಾಡಿಕೊಳ್ಳುವ ವ್ಯಕ್ತಿಯನ್ನ ಹುಡುಕುತ್ತಿದ್ದಾರೆ. ಸೊ ನೋಡಿ ಸ್ನೇಹಿತರೆ, ನಿಮ್ಮ ಸಮಯ ಕೂಡ ಚೆನ್ನಾಗಿ ಇದ್ರೆ ನೀವು ಅನಿಸಿಕೆ ತಿಳಿಸಿ, ಖಂಡಿತ ಪ್ರತಿಯೊಬ್ಬರನ್ನ ಸಂಪರ್ಕಿಸುತ್ತಾರೆ. ಮತ್ತೆ ಸ್ನೇಹಿತರೆ ಹೊಸ ಪ್ರೊಫೈಲ್ ಒಂದಿಗೆ ಭೇಟಿ ಆಗೋಣ.